ಜಿಲ್ಲಾ ಸೆಕ್ರೆಟರಿ. ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಏನೇ ನಡೆದರೂ ಆತ ಅಲ್ಲಿ ಇರ್ತಿದ್ದ. ಕಾಂಗ್ರೆಸ್ ನಾಯಕರ ಸಂಪರ್ಕ ಚೆನ್ನಾಗಿಯೇ ಬೆಳೆದಿತ್ತು. ದಿನದಿಂದ ದಿನಕ್ಕೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಳ್ತಿದ್ದ. ಗ್ರಾಮದಲ್ಲಿ ಅವನದ್ದೇ ಅಬ್ಬರ, ಆತನದ್ದೇ ಆರ್ಭಟ. ಹೀಗಿದ್ದ ಕಾಂಗ್ರೆಸ್ನ ಯೂತ್ ಜಿಲ್ಲಾ ಸೆಕ್ರೆಟರಿ ನಿಗೂಢವಾಗಿ ನಾಪತ್ತೆಯಾಗಿ ಹೋಗಿದ್ದ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿತ್ತು. ಆ ನಾಪತ್ತೆ ಕೇಸ್ ಬೆನ್ನು ಬಿದ್ದ ಪೊಲೀಸರು ಅದೊಂದು ಕ್ರಾಸ್ಗೆ ಹೋಗ್ತಾರೆ. ಆ ಕ್ರಾಸ್ನಲ್ಲಿ ನಿಂತು ನೋಡ್ತಾರೆ. ಈ ವೇಳೆ ನಾಪತ್ತೆ ಪ್ರಕರಣದ ಹಿಂದೆ ಕಾಣಿಸಿದ್ದು ಅದೊಂದು ಹೆಣ್ಣಿನ ನೆರಳು, ಕಗ್ಗೊಲೆಯ ಸತ್ಯ, ರೇಣುಕಾ ಸ್ವಾಮಿ ಪ್ರಕರಣದಂತಹ ವ್ಯಥೆ. ಅಷ್ಟಕ್ಕೂ ಅಲ್ಲಾಗಿದ್ದೇನು? ಏನಿದು ಹೆಣ್ಣಿನ ವಿಷಯ? ಆ ಕ್ರಾಸ್ನ ಕಥೆ ತೋರಿಸ್ತೀವಿ ನೋಡಿ. ಅದೊಂದು ಊರಿಗೆ ಸಂಪರ್ಕ ಕಲ್ಪಿಸೋ ಸೇತುವೆ. ಅದೇ ಸೇತುವೆಯ ಕೆಳಗಡೆ ತುಂಬಿ ಹರಿಯುತ್ತಿರೋ ನದಿ. ನೀರಿನ ಸೆಳೆತ ಜೋರಾಗಿಯೇ ಇದೆ, ರಭಸವಾಗಿ ಹರಿಯುತ್ತಿದೆ. ಅಪ್ಪಿ ತಪ್ಪಿ ಈಜಾಡ್ತೀನಿ ಅಂತ ನೀರಿಗಿಳಿದ್ರೆ ಮುಗೀತು, ಬದುಕಿ ಬರೋ ಗ್ಯಾರಂಟಿ ಇಲ್ಲ. ಎಂತಹ ನದಿಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಸತ್ಯ ಶೋಧ ನಡೆಸುತ್ತಿದೆ. ನೀರಿನಾಳದಲ್ಲಿ ನಿಗೂಢವಾಗಿ ಅಡಗಿರೋ ಸತ್ಯವನ್ನ ಹೊರತರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಏನೇನು ಯೂಸ್ ಆಗಿಲ್ಲ. ಸೇತುವೆ ಸಮೀಪದ ಸುತ್ತಲೂ ತಡಕಾಡಿದ್ರು, ಏನೇನೂ ಸಿಗಲ್ಲ, ಏನೇನೂ ಕಾಣಿಸಲ್ಲ. ಹೀಗಿದ್ರು ಅಗ್ನಿಶಾಮಕ ಸಿಬ್ಬಂದಿಯ ಆಪರೇಷನ್ ನಿಲ್ಲೋದಿಲ್ಲ. ನದಿ ನೀರಿನಲ್ಲಿ ಹೀಗೆ ತಡಕಾಡ್ತಿರೋದು ಯಾವುದೋ ವಸ್ತುವನ್ನಲ್ಲ, ಮತ್ತಾವುದೋ ಪ್ರಾಣಿಗಾಗಿಯೂ ಅಲ್ಲ, ಬದಲಿಗೆ ಶವಕ್ಕಾಗಿ. ಅದು ಕೂಡ ಜಿಲ್ಲಾ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿಗಾಗಿ. ಇದೇ ಸೇತುವೆ ಮೇಲಿಂದ ಬಿದ್ದಿರೋ ಕಾಂಗ್ರೆಸ್ ಲೀಡರ್ಗಾಗಿ. ಆ ನಾಯಕ, ಯುವ ನಾಯಕ ಈತನೇ ನೋಡಿ. ನೋಡೋಕೆ ಸ್ಮಾರ್ಟ್ ಆಗಿ ಕಾಣಿಸ್ತಿರೋ ಈತನೇ ಜಲಸಮಾಧಿಯಾಗಿರೋದು. ಈತನಿಗಾಗಿಯೇ ಅಗ್ನಿಶಾಮಕ ದಳ ಶೋಧ ಕಾರ್ಯ ನಡೆಸ್ತಿರೋದು. ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದ ಈತನ ಶವಕ್ಕಾಗಿಯೇ ಕಾರ್ಯಾಚರಣೆ ನಡೀತಿರೋದು. ಈತನ ಹೆಸರು ಮನೋಜ್ ಉಡಗಣಿ. ವಯಸ್ಸು ಇನ್ನೂ 31. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ನಿವಾಸಿ. ಪ್ರೆಸೆಂಟ್ ಕಾಂಗ್ರೆಸ್ ಪಕ್ಷದ ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ. ಡಾಬಾ ಕೂಡ ನಡೆಸ್ತಿದ್ದ. ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಎಲ್ಲರೊಂದಿಗೆ ಚೆನ್ನಾಗಿಯೇ ಇದ್ದ. ಕುಟುಂಬಕ್ಕೆ ಆಸರೆಯಾಗಿ ಇರ್ತಿದ್ದ. ಸ್ನೇಹಿತರ ಬಳಗವನ್ನ ಜೋರಾಗಿ ಕಟ್ಟಿಕೊಂಡಿದ್ದ. ಹೀಗಿದ್ದವನು ಜೀವಂತವಾಗಿಲ್ಲ ಅನ್ನೋದೇ ಆಘಾತಕಾರಿ ವಿಷಯ. ಬಾಳಿ ಬದುಕಬೇಕಿದ್ದವನು, ಕಾಂಗ್ರೆಸ್ ಪಾರ್ಟಿಯಲ್ಲಿ ಬೆಳಿಬೇಕಿದ್ದವನು, ಮುಂದಿನ ದಿನಗಳಲ್ಲಿ ಹಾನಗಲ್ ತಾಲೂಕನ್ನೇ ಆಳಬೇಕಿದ್ದವನು ಜಲಸಮಾಧಿಯಾಗೋಗಿದ್ದಾನೆ. ಏರಿಯಾದಲ್ಲಿ ಹವಾಗಿಟ್ಟಿದ್ದ, ಕಾಂಗ್ರೆಸ್ನಲ್ಲಿ ಶೈನ್ ಆಗ್ತಿದ್ದ ಈ ಮನೋಜ್ ಉಡಗಣಿ ಏನು ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ತುಂಬಿ ಹರಿತಿರೋ ನದಿಗೆ ಜಿಗಿದು ಜೀವ ಬಿಟ್ಟಿಲ್ಲ. ಬದಲಿಗೆ ಮನೋಜ್ ನನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ.
ಕಿಡ್ನಾಪ್ ಮಾಡಿ ರೌರವ ನರಕ ತೋರಿಸಿ ಕೊಲೆ ಮಾಡಲಾಗಿದೆ. ಜೀವ ತೆಗೆದ ಬಳಿಕ ಶವವನ್ನ ಕುಣಿಮೆಳಹಳ್ಳಿ ಬಳಿಯ ಹಳೆಯ ಬ್ರಿಡ್ಜ್ ಮೇಲೆ ಕಾರು ನಿಲ್ಲಿಸಿ ವರದಾ ನದಿಗೆ ಮೃತದೇಹವನ್ನ ಬಿಸಾಡಿದ್ದಾರೆ. ನಿರಂತರ ಕಾರ್ಯಾಚರಣೆ ಬಳಿಕ 8 ದಿನಗಳ ಕಾಲ ಪ್ರಕರಣದ ತನಿಖೆ ನಡೆದ ನಂತರ ಮನೋಜ್ ಶವವಾಗಿ ಸಿಗ್ತಾನೆ. ಹೀಗೆ ಶವವಾಗಿ ಪತ್ತೆ ಆಗೋಕು ಮುನ್ನ ಈ ಮನೋಜ್ ಹೇಗಿದ್ದ? ಮನೋಜ್ ಕೊಲೆಯಾಗಿ ಹೋಗಿದ್ದು ಹೇಗೆ? ಕೊಲೆ ಮಾಡಿದ್ದು ಯಾರು? ಯಾತಕ್ಕಾಗಿ ಯೂತ್ ಕಾಂಗ್ರೆಸ್ ಸೆಕ್ರೆಟರಿಯ ಜೀವ ತೆಗೆದ್ರು? ನದಿಗೆ ಎಸೆದು ಹೋಗಿದ್ದು ಯಾಕೆ, ಯಾವಾಗ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕೊಂಡು ಹೋದಾಗ್ಲೇ ನೋಡಿ ಈ ಸ್ಟೋರಿಯ ವಿಲ್ಲನ್. ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಂತೆ ಮನೋಜ್ನನ್ನ ಕೊಂದು ಹಾಕಿದ್ದಾರೆ ಕಿರಾತಕರು ಅನ್ನೋ ಅಸಲಿಯತ್ತು ರಿವೀಲ್ ಆಗೋದು, ಹೆಣ್ಣಿನ ವಿಷಯ ಹೊರಬರೋದು. ಇಷ್ಟಕ್ಕೂ ಆ ಕಿಲ್ಲರ್ಸ್ ಇದೇ ಮುಸುಡಿಗಳೇ. ಜಿಮ್ನಲ್ಲಿ ಬೆವರು ನೀರು ಇಳಿಸಿ ಸಖತ್ತಾಗಿ ತಿಂದು ಬಲ್ತಿರೋ ಇವನೇ ನೋಡಿ ಈ ಸ್ಟೋರಿಯ A1 ಕಿಲ್ಲರ್. ಹೆಸರು ಶಿವರಾಜ್. ಇವನು ಕೂಡ ಹಾವೇರಿ ನಗರದ ನಿವಾಸಿಯೇ. ಹಾವೇರಿಯಲ್ಲಿ ದೊಡ್ಡ ಸೌಂಡ್ ಪಾರ್ಟಿ. ಈತನಿಗೂ ಕೊಲೆಗೂ ಏನ್ ಸಂಬಂಧ ಅಂದ್ರೆ ಅಲ್ಲೊಂದು ಹೆಣ್ಣಿನ ವಿಚಾರ ತೆರೆದುಕೊಳ್ಳುತ್ತೆ. ಆ ಹೆಣ್ಣಿನ ವಿಚಾರಕ್ಕೆ ಸ್ನೇಹಿತರಾದ ಬಸವರಾಜ್ ಹಾಗೂ ವೀರೇಶನ ಸಂಪರ್ಕ ಮಾಡ್ತಾನೆ. ಅವರ ಸಹಾಯ ಪಡೆದು ಯೂತ್ ಕಾಂಗ್ರೆಸ್ ಜಿಲ್ಲಾ ಸೆಕ್ರೆಟರಿ ಮನೋಜ್ನನ್ನ ಅತಿ ಕ್ರೂರವಾಗಿ ಕೊಲೆ ಮಾಡ್ತಾನೆ. ಅದೊಬ್ಬಳು ಸುಂದರಿ ವಿಷಯಕ್ಕಾಗೆ, ಅದೊಬ್ಬಳು ಹೆಣ್ಣಿನ ವಿಚಾರಕ್ಕಾಗೆ ಆವಾಜ್ ಹಾಕಿ ವಾರ್ನಿಂಗ್ ಕೊಟ್ಟು ಜೀವ ತೆಗೀತೀನಿ ಅಂತ ಎಚ್ಚರಿಕೆ ಕೊಟ್ಟೆ ಕೊಲೆ ಮಾಡಿದ್ದಾನೆ. ಇಷ್ಟಕ್ಕೂ ಆ ಲೇಡಿ ಯಾರು, ಏನಿದು ಹೆಣ್ಣಿನ ವಿಷಯ ಅಂತ ತಿಳಿದುಕೊಳ್ಳೋಕು ಮುನ್ನ ಈ ಕೊಲೆ ಮಾಡಿದ್ ಹೇಗೆ, ಹೇಗೆಲ್ಲ ಸಂಚು ರೂಪಿಸಿದ್ರು ಅನ್ನೋದನ್ನ ಮೊದಲು ನೋಡ್ಬಿಡೋಣ. ಡಾಬಾ ಮುಂದೆಯೇ ಕೈ ನಾಯಕನ ಕಿಡ್ನಾಪ್. ಫಾರ್ಮ್ ಹೌಸ್ನಲ್ಲಿ ನರಕ ತೋರಿಸಿ ಕೊಂದೇ ಬಿಟ್ರು. ಅದೊಬ್ಬಳು ಸುಂದರಿಗಾಗಿ ಆ ಕೋಮಲೆ ವಿಷಯದಲ್ಲೇ ಬೇಜಾನ್ ತಲೆ ಕೆಡಿಸ್ಕೊಂಡಿದ್ದಾಗಿ ಶಿವರಾಜ್ ಮನೋಜ್ಗೆ ಏನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು ಅಂತ ಡಿಸೈಡ್ ಆಗಿರ್ತಾನೆ. ಅದಕ್ಕೆ ಅಂತಲೇ ಸ್ನೇಹಿತರಾದ ಬಸವರಾಜ್ ಮತ್ತು ವೀರೇಶ್ನನ್ನ ಯಾವಾಗ್ಲೂ ಜೊತೆಯಲ್ಲೇ ಇಟ್ಕೊಂಡು ಸುತ್ತಾಡ್ತಾ ಇರ್ತಾನೆ. ಈ ಮನೋಜ್ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿರೋದ್ರಿಂದ ಮನೋಜ್ನನ್ನ ಮುಟ್ಟೋದು ಅಷ್ಟು ಸುಲಭವಾಗಿರ್ಲಿಲ್ಲ, ಅಷ್ಟು ಈಸಿ ಕೆಲಸವೂ ಆಗಿರ್ಲಿಲ್ಲ. ಹೀಗಾಗಿ ಮನೋಜ್ ನಡೆಸ್ತಾಗಿದ್ದ ಡಾಬಾನೇ ಸರಿಯಾದ ಜಾಗ. ಡಾಬಾ ಬಳಿಯೇ ಏನಾದ್ರೂ ಮಾಡೋಕೆ ಆಗೋದು ಅಂತ ಈ ಶಿವರಾಜನ್ ಗ್ಯಾಂಗ್ ಪ್ಲಾನ್ ಮಾಡುತ್ತೆ. ಆ ಪ್ಲಾನ್ ಅಂತೆಯೇ ಜುಲೈ 25ನೇ ತಾರೀಕು ಮನೋಜ್ ನನ್ನ ಇಡೀ ದಿನ ಫಾಲೋ ಮಾಡ್ತಾರೆ.
ಮನೋಜ್ ಯಾವಾಗ ಸಿಂಗಲ್ ಆಗಿ ಸಿಗ್ತಾನೋ ಅಂತ ಕಾಯ್ತಾಗಿರ್ತಾರೆ. ಕೊನೆಗೆ ಡಾಬಾ ಕ್ಲೋಸ್ ಮಾಡ್ಕೊಂಡು ಹೊರಬಂದ ಮನೋಜ್ ನನ್ನ ಈ ಶಿವರಾಜನ್ ಗ್ಯಾಂಗ್ ಇದೇ ವಾಹನದಲ್ಲಿ ಕಿಡ್ನಾಪ್ ಮಾಡ್ತಾರೆ. ನೋಡಿರಿ ಸರ್, ಅವರು ಶುಕ್ರವಾರ ರಾತ್ರಿ 9:00 ಫೋನ್ ಹಚ್ಚಿದಾಗ ನಾವು ನಮ್ಮ ಸೊಸೆ ಅಂದರೆ ನಮ್ಮ ತಮ್ಮನ ಕುಟುಂಬ ಮಗ್ಗ ಫೋನ್ ಹಚ್ಚಿದಾಗ, ತಮ್ಮ ಎಲ್ಲಿದ್ದೀ ಬಾರೋ, ಬೆಳಗ್ಗಿಂದ ಬಂದಿಲ್ಲ, ನೀನು ಊಟ ಮಾಡಬಾರ್ದು. ಈಗ ಮಮ್ಮಿ ಇನ್ನು 10 ನಿಮಿಷದಾಗ ಬರ್ತಾಯಿದ್ದೆ, ನಾನು ಇನ್ನು 10 ನಿಮಿಷ ಬರ್ತಾನೆ ಅಂತ ಹೇಳ್ದೆ. ಯಾರು ಕೇಳಿದ್ರು ಅವ್ರ ಅಪ್ಪಾಜಿ ಹಚ್ಚಿದಾಗ ಹಂಗೆ ಹೇಳ್ಯಾರ, ಮಮ್ಮಿ ಕೇಳಿದಾಗ ಹಂಗೆ ಹೇಳಿದ್ದೆ ನಾನು. ಆಪ್ರ 10 ಮಾತಾಡ್ದೆ ಫೋನ್ ಕಟ್ ಆಗಿಬಿಡ್ತು. ಕಟ್ ಆಗೈತೆ ಅಂತ ರಿಟರ್ನ್ ಹಚ್ಚಿದಾಗ ಸ್ವಿಚ್ ಆಫ್ ಆಗಿಬಿಡ್ತು. ಸ್ವಿಚ್ ಆಫ್ ಆಗಿದ್ದು ಏನೋ ಫೋನ್ ಚಾರ್ಜರ್ ಹಾಕಿಲ್ಲ ಬಿಡು ಅಂತ ಅವ್ರ ಮಮ್ಮಿಯವ್ರು ಸುಮ್ಮನೆ ಆಗಿಬಿಟ್ರು ಅವತ್ತೆ. ಮತ್ತು ರಾತ್ರಿ ಮಕ್ಕಳು ಬಂದಿಂದ ಹೇಳಿದ್ದಾರೆ ಅವರು. ಆ ಸುದ್ದಿ ನನಗೆ ಶನಿವಾರ ರಾತ್ರಿ 9 ಗಂಟೆಗೆ ನಾನು ಸುಮಾರು ಗೊತ್ತಾಗ್ಯದ ನನಗೆ. ಪಕ್ಕಾ ಕ್ರಿಮಿನಲ್ಸ್ ಬಳಸೋ ವಾಹನದಲ್ಲಿ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಮನೋಜ್ ನನ್ನ ಎತ್ತಾಕೊಂಡು ಹೋಗ್ತಾರೆ. ವಾಹನದಲ್ಲೇ ಮನೋಜ್ ಕುತ್ತಿಗೆಗೆ ಚಾಕು ಇಟ್ಟಿದ್ದಾರೆ. ಇದರಿಂದ ಮನೋಜ್ ಸುಮ್ಮನೆ ಕುಳಿತಿದ್ದಾನೆ. ನಂತರ ಸೀದಾ ವಾಹನ ಅದೊಂದು ಫಾರ್ಮ್ ಹೌಸ್ಗೆ ಹೋಗಿ ನಿಲ್ಲುತ್ತೆ. ಆ ಫಾರ್ಮ್ ಹೌಸ್ ಇದೇ ಶಿವರಾಜ್ನದ್ದೇ ಆಗಿರುತ್ತೆ. ಆ ಫಾರ್ಮ್ ಹೌಸ್ನಲ್ಲಿ ಮನೋಜ್ ನನ್ನ ಕೂರಿಸಿಕೊಂಡು ಸಿಟ್ಟಿಂಗ್ ಹಾಕ್ತಾರೆ. ಎಣ್ಣೆ ಕೊಡಿ, ಆಮೇಲೆ ಮಾತಾಡೋಣ ಅಂತ ಫುಲ್ ಎಣ್ಣೆ ಕುಡಿಸಿದ್ದಾರೆ. ಮನೋಜ್ ಬೇಡ ಅಂದ್ರು ಬಲವಂತವಾಗಿ ಕೆಡವಕೊಂಡು ನಶೆಗೇರಿಸಿದ್ದಾರೆ. ಬಳಿಕ ಶಿವರಾಜನ್ ಗ್ಯಾಂಗ್ ಅಸಲಿ ಆಟ ಶುರು ಮಾಡಿದೆ. ಮನೋಜ್ಗೆ ಫಾರ್ಮ್ ಹೌಸ್ನಲ್ಲಿ ಇನ್ನಿಲ್ಲದ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಕೈಗೆ ಸಿಕ್ಕ ವಸ್ತುಗಳಲ್ಲಿ ಥಳಿಸಿದ್ದಾರೆ. ಸುಮಾರು 1 ಗಂಟೆ ಕಾಲ ರೌರವ ನರಕ ಕೊಟ್ಟಿದ್ದಾರೆ. ಕೊನೆಗೆ ಜುಲೈ 25ನೇ ತಾರೀಕಿನಂದೇ ಕಿಡ್ನಾಪ್ ಮಾಡಿದ್ದ ದಿನವೇ ಶಿವರಾಜ್ನ ಕುತ್ತಿಗೆಗೆ ಚಾಕುವಿನಿಂದ ಗಿರಿದು ಕೊಲೆ ಮಾಡಿದ್ದಾರೆ. ನಂತರ ಆವತ್ತು ರಾತ್ರಿಯೇ ಬಾಡಿಯನ್ನ ಕಾರಿನಲ್ಲಿ ಹಾಕೊಂಡು ಸೀದಾ ಕುಣಿಮೇಳ ಹಳಿ ಬಳಿ ಇರೋ ಆ ಹಳೆ ಬ್ರಿಡ್ಜ್ಗೆ ಬರ್ತಾರೆ. ಕತ್ತಲ ರಾತ್ರಿ ವೇಳೆ ಇದೇ ಬ್ರಿಡ್ಜ್ ಮೇಲೆ ಬಂದು ಕಾರ್ ನಿಲ್ಲಿಸಿದ ಹಂತಕರು ಮನೋಜ್ನ ಮೃತದೇಹ ಅಲ್ಲೇ ಬಿಸಾಡ್ತಾರೆ. ನದಿಯಲ್ಲಿ ನೀರು ಜಾಸ್ತಿ ಇದೆ, ಇಲ್ಲಿ ಮೃತದೇಹ ಬಿಸಾಡಿದ್ರೆ ಮೃತದೇಹ ಕೊಚ್ಕೊಂಡು ಹೋಗುತ್ತೆ. ಅಸಲಿ ಮ್ಯಾಟರ್ ಗೊತ್ತಾಗುವಷ್ಟರಲ್ಲಿ ಶವವೇ ಕೊಳತು ಹೋಗಿರುತ್ತೆ. ಶವ ಸಿಗದಿದ್ರೆ ನಾವೆಲ್ಲ ಸೇಫ್ ಅಂತ ಈ ಶಿವರಾಜನ್ ಗ್ಯಾಂಗ್ ನದಿಯಲ್ಲಿ ಮೃತದೇಹ ಬಿಸಾಡುತ್ತೆ. ಬಟ್ ಇದ್ಯಾವ ವಿಷಯನೂ ಗೊತ್ತಿಲ್ಲದ ಮನೋಜ್ ಕುಟುಂಬಸ್ಥರು ಒಂದು ದಿನ ಕಾದು ನೋಡಿದ್ದಾರೆ, ಫೋನ್ ಮಾಡಿಯೂ ನೋಡಿದ್ದಾರೆ. ಆದ್ರೆ ಮನೋಜನ ಸಂಪರ್ಕ ಸಿಕ್ಕಿರೋದಿಲ್ಲ. ಹೀಗಾಗಿ ಮನೋಜನ ಕುಟುಂಬಸ್ಥರು ಸೀದಾ ಹಾನಗಲ್ ಠಾಣೆಗೆ ಬಂದು ನಾಪತ್ತೆ ದೂರು ಕೊಡ್ತಾರೆ. ಮಿಸ್ ಆಗಿದ್ರು. ಸೊ ಹಾನಗಲಲ್ಲಿ ಅದು ಅವ್ರ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ರು, ಮಗ ಮಿಸ್ ಆಗಿದ್ದಾನೆ ಅಂತೇಳಿ. ನಿನ್ನೆ ನಮ್ಮದು ಮಲ್ಲತ್ತಳ್ಳಿ ಹತ್ರ ಬಾಡಿ ಸಿಕ್ಕಿದೆ ಆ ಹುಡುಗನ ಮನೋಜಂದು. ಸೊ ಅದು ಎನ್ಕ್ವೈರಿ ಮಾಡಿ ನೋಡಿದಾಗ ಅದು ಮರ್ಡರ್ ಅಂತ ಗೊತ್ತಾಗಿದೆ. 3 ಜನ ಸೇರ್ಕೊಂಡು ಅವನಿಗೆ ಕರ್ಕೊಂಡು ಹೋಗಿ ಯಾವ್ದದು ಇಲ್ಲಿ ಬ್ರಿಡ್ಜ್ ಹತ್ರ ಹೋಗಿ ಅಲ್ಲಿಂದ ಕುಲ್ಮೇಳಿ ಬ್ರಿಡ್ಜ್ ಹತ್ರ ಹೋಗಿ ಅವನಿಗೆ ದುಗ್ಸಿದ್ದಾರೆ, ಓಲ್ಡ್ ಬ್ರಿಡ್ಜ್ ಹತ್ರ. ಅವತ್ತೆ 25th ನೈಟ್ 5-6 ದಿವಸನೂ ಬಾಡಿ ಇಲ್ಲೇ ಇದೆ. ಮನೋಜ್ ಸತ್ತಿಲ್ಲ, ಮನೋಜ್ಗೆ ಏನೂ ಆಗಿಲ್ಲ, ಜೀವಂತವಾಗಿದ್ದಾನೆ. ಯಾರೋ ಬೇಕು ಅಂತಲೇ ಏನೋ ಕರಾಮತ್ತು ಮಾಡಿದ್ದಾರೆ. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಆಗಿದೆ ಅಂತ ಕುಟುಂಬಸ್ಥರು ಅಂದುಕೊಂಡಿದ್ರು. ಪೊಲೀಸ್ ಠಾಣೆಯಲ್ಲೂ ಕೂಡ ಇದನ್ನೇ ಹೇಳಿದ್ರು. ಎಷ್ಟೇ ಅಲ್ಲ, ಶಿವರಾಜ್ ಹಾಗೂ ಬಸವರಾಜ್ ಮೇಲೆ ಡೌಟ್ ಇದೆ, ಅವರೇ ಈ ಕೇಸ್ನಲ್ಲಿ ಇರೋದು ಅಂತ ಆರೋಪ ಮಾಡಿರ್ತಾರೆ. ಹಾನಗಲ್ ಪೊಲೀಸರು ತಕ್ಷಣವೇ ಫೀಲ್ಡ್ಗೆ ಇಳಿತಾರೆ. ಕೆಲ ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ. ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡೋಕೆ ಶುರು ಮಾಡ್ತಾರೆ. ಬಳಿಕ ಕಾರ್ಯಾಚರಣೆ ನಡೆಸಿ ಶಿವರಾಜ್, ಬಸವರಾಜ್ ಹಾಗೂ ವೀರೇಶನನ್ನ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಚಾರಣೆ ನಡೆಸ್ತಾರೆ. ಹೀಗೆ ವಿಚಾರಣೆ ಮಾಡಿದಾಗಲೇ ನೋಡಿ ಮನೋಜ್ ಕೊಲೆಯಾಗಿ ಹೋಗಿದ್ದಾನೆ, ಮನೋಜ್ ಜೀವಂತವಾಗಿಲ್ಲ, ಅವನನ್ನ ನಾವೇ ಕೊಲೆ ಮಾಡಿರೋದು ಅಂತ ಈ ಶಿವರಾಜ್ ಸತ್ಯ ಬಾಯ್ಬಿಡೋದು. ಅನುಮಾನಿದ್ದರ ಹೆಸರನ್ನು ನಾವು ಪ್ರಸ್ತಾಪಿಸಿಬಿಟ್ಟಿದ್ದೇವೆ, ಈಗಾಗಲೇ ಪ್ರಸ್ತಾಪಿಸಿಬಿದ್ದೇವೆ. ಆ ಪ್ರಕಾರ ಅವ್ರು ಸಿಕ್ಕೊಂಡಿದ್ದಾರೆ. ನಮ್ಗೆ ಯಾರ ಮ್ಯಾಗ ಅನುಮಾನ ಇತ್ತು, ಶಿವರಾಜ್ ಅಂತೇಳಿ. ಶಿವರಾಜ್ ಅವನು ದೊಡ್ಡ ವಕೀಲರ ಮಗ, ಕ್ರಿಮಿನಲ್ ಲಾಯರ್ ವಕೀಲರ ಮಗ ಅಂತ. ಏನು ಮಾಡಿದ್ರು ನಡೆದಕ್ಕತಿ, ನಾವು ಕ್ರಿಮಿನಲ್ ಅದೇವಿ, ಎಂಥದ್ದಿದ್ರು ಕೇಸ್ ನಾವು ಗೆದ್ದು ಬರ್ತೇವೆ ಅಂತ ದುರಹಂಕಾರದಿಂದ ಅವರು ಮಾತಾಡ್ತಾ ಇದ್ದಾರೆ. ಆ ಇದರಿಂದ ಅದಕ್ಕೆ ದಯವಿಟ್ಟು ಎಲ್ಲ ಅಧಿಕಾರಿಗಳು ಸೇರಿ ದುಡ್ಡಿದ್ದರಿಗೆ ಬೆಲೆ ಕೊಡಬೇಡ್ರಿ, ಬಡವ್ರ ಮಕ್ಕಳಿಗೆ ನ್ಯಾಯ ಕೊಡ್ರಿ. ಇನ್ನು ಯಾವ ಕಾಲಕ್ಕೂ ಯಾವ ಮಕ್ಕಳಿಗೂ ಆಗಬಾರ್ದು. ನನ್ನ ಮಗನಿಗಾದ ಪರಿಸ್ಥಿತಿ ಯಾವ ಮಕ್ಕಳಿಗೂ ಆಗಬಾರ್ದು. ಈ ಶಿವರಾಜ್ ಮೇಲೆ ಡೌಟ್ ಪಡೋದಕ್ಕೂ ಕಾರಣವೂ ಇದೆ. ಯಾಕಂದ್ರೆ ಇದಕ್ಕೂ ಮೊದಲು ಶಿವರಾಜ್ ಹಾಗೂ ಮನೋಜ್ ನಡುವೆ ಕಿರಿಕಾಗಿತ್ತು. ಆ ಸಮಯದಲ್ಲಿ ಈ ಶಿವರಾಜ್ 40 ಜನರ ಗ್ಯಾಂಗ್ ಕಟ್ಕೊಂಡು ಬಂದು ಮನೋಜ್ ಮನೆಗೆ ನುಗ್ಗಿದ್ದಂತೆ.
ವಾರ್ನಿಂಗ್ ಕೊಟ್ಟು ಹೋಗಿದ್ನಂತೆ. ಇಷ್ಟೇ ಅಲ್ಲ, ಯಾಕ್ ಬೇಕು ಅಂತ ಮನೋಜ್ ಹಾಗೂ ಶಿವರಾಜ್ನನ್ನ ಒಂದ್ ಕಡೆ ಕೂರಿಸಿ ದೊಡ್ಡವರು ರಾಜಿ ಪಂಚಾಯಿತಿನೂ ಮಾಡಿದ್ರಂತೆ. ರಿಟರ್ನ್ ಏನು ಮಾಡಿದ್ರು, ಇವಂಗ ಧಮಕಿ ಕೊಟ್ಟು ಇವಂಗ ಕತ್ತಿನ ಮಟ್ಟ ಚಾಕು ಇಟ್ಟು ಹೋದ್ರು. ಅವತ್ತು ಆ ಥರ ಎಲ್ಲ ಮಾಡಿ ಹೋದರು. ಒಂದು 35-40 ಮಂದಿ ಬಂದರು. ಎಲ್ಲ ಚಾಕು ಕುತ್ತಿಗೆ ಮಟನ ಚಾಕು ಇಟ್ಟು ಅವತ್ತ ಮರ್ಡರ್ ಮಾಡ್ತಾನೆ ಅನ್ನೋ ಲೆಕ್ಕಕ್ಕಾದರೂ ಮಾಡಿ ಹೋಗಿದ್ರು ಅವರು. ಅದಾದ್ಮ್ಯಾಗ ಅವ್ರು ಕಾಕಾರ ಕರ್ಕೊಂಬಂದು ಬೊಮ್ಮನಳ್ಳಿ ಒಳಗೆ ಬಂಗಾರಪ್ಪ ಕಾಮನಳ್ಳಿ ಅನ್ನೋರನ್ನ ಕರ್ಕೊಂಬಂದು ಕುಂದಿರಿಸಿ ಏನಪ್ಪ ಸರಿ ಮಾಡ್ಕೊ ಅಂತ ಹೇಳಿದಾಗ ಅದಲ್ಲಿ ಮ್ಯಾಟ್ರ್ ಕ್ಲಿಯರ್ ಆಗಿತ್ತು. ಕ್ಲಿಯರಾಗಿ 4 ವರ್ಷದ ಮ್ಯಾಗ ಆಗಿತ್ತು. ಇಷ್ಟೆಲ್ಲ ರಾಜಿ ಪಂಚಾಯಿತಿ ಆದ್ಮೇಲೆ ಮನೋಜ್ ತನ್ನ ಪಾಡಿಗೆ ತಾನಿದ್ದ. ತನ್ನ ಡಾಬಾ ಹಾಗೂ ಕಾಂಗ್ರೆಸ್ ಪಕ್ಷದ ಸಂಘಟನಾ ಕೆಲಸದಲ್ಲಿ ನಿರತನಾಗಿದ್ದ. ಆದರೆ ನಾಗರ ಹಾವಿನಂತೆ ದ್ವೇಷ ಕಾರುತ್ತಿದ್ದ ಈ ಶಿವರಾಜ್ ಮಾತ್ರ ಸುಮ್ಮನಾಗಲ್ಲ. ಆಗಾಗ ಪುಸುಗುಡುತ್ತಲೇ ಇದ್ದ. ಆಗಾಗ ಮನೋಜ್ಗೆ ಫೋನ್ ಮಾಡಿ, ನಿನ್ನ ಕಥೆ ಮುಗಿಸ್ತೀನಿ, ನಿನ್ನ ಬರ್ತಡೇ ದಿನವೇ ನಿನ್ನ ಜೀವ ತೆಗೀತೀನಿ, ನೋಡ್ತಾಗಿರು ಅಂತ ಆವಾಜ್ ಬೇರೆ ಹಾಕಿದ್ನಂತೆ. ಅದಕ್ಕೆ ಈ ಮನೋಜ್ ಬೊಗಳೋ ನಾಯಿ ಕಚ್ಚಲ್ಲ, ಸುಮ್ಮನೆ ಗಂಟ್ಲು ಹರ್ಕೋತಿದ್ದಾನೆ ಅಂತ ಅಂದುಕೊಂಡಿದ್ದ. ಶಿವರಾಜ್ನ ಧಮ್ಕಿಗೆ ಅಷ್ಟಾಗಿ ಮಾನ್ಯತೆ ಕೊಟ್ಟಿರಲಿಲ್ಲ. ಇಲ್ಲಪ್ಪ, ನೀನು ಎನಿ ಕಂಡೀಷನ್ ಊರು ಬಿಡು, ಅವನೇನು ಮರ್ಡರ್ ಮಾಡ್ತಾನೆ ಅಂತಾನ ಬಸವರಾಜ ಅಂತ. ಆಮೇಲೆ ಬಸವರಾಜ ನಿನ್ನ ಇಬ್ಬರನ್ನೂ ಮರ್ಡರ್ ಮಾಡ್ತೀನಿ ಅಂತಾನ. ಅದಕ್ಕೆ ನೀವು ದಯವಿಟ್ಟು ಊರು ಬಿಡು ಅನ್ನೋ ಲೆಕ್ಕಕ್ಕೆ ಹೇಳಿದಾರೆ. ಆಟೋಮೆಟಿಕ್ಲಿ ಇವ ಮನೋ ಏನು ಮಾಡಿದಾರೆ, ಬಂಕಾಪುರದಾಗಿದ್ದ. ಬಂಕಾಪುರದಿಂದ ಸೀದಾ ಹುಬ್ಳಿ ಹೋದ. ಅಲ್ಲಿ 1-2 ದಿನ ನಮ್ಮ ಅತ್ತಿರ ಮನೆಯಾಗಿದ್ದ. ಅಲ್ಲಿಂದ ಮತ್ತು ಊರಿಗೆ ಬಂದಾರೆ. ಊರಿಗೆ ಬಂದ ಮೇಲೆ ಈ ಮನೋಜ್ ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಸುಮ್ಮನಿದ್ದ. ಇದೇ ಸಮಯದಲ್ಲಿ ಮನೋಜ್ ಮೇಲೆ ಕಣ್ಣಿಟ್ಟಿದ್ದ ಈ ಶಿವರಾಜ್ ಬರ್ತ್ಡೇಗೆ 1 ದಿನ ಬಾಕಿ ಇರೋವಾಗ್ಲೇ ಕಿಡ್ನಾಪ್ ಮಾಡ್ತಾನೆ. ತನ್ನ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಹೋಗಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡ್ತಾನೆ. ನಂತರ ವರದಾ ನದಿಯಲ್ಲಿ ಶವ ಬಿಸಾಡಿ ಎಸ್ಕೇಪ್ ಆಗಿದ್ದಾನೆ. ಕಿಟಕಿಯಲ್ಲಿ ಕಣ್ಹೊಡೆದು ಪ್ರೇಮ ಪಯಣ. 5 ವರ್ಷಗಳ ಹಿಂದೆ ಲವ್ ಬ್ರೇಕಪ್. ಆಮೇಲೆ ಆಗಿದ್ದೇನು? ಈ ಮನೋಜ್ ಆಗಿನ್ನೂ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರಲಿಲ್ಲ. ಯೂತ್ ಜಿಲ್ಲಾ ಕಾಂಗ್ರೆಸ್ನ ಸೆಕ್ರೆಟರಿಯೂ ಆಗಿರಲಿಲ್ಲ. ಈ ವೇಳೆ ಮನೋಜ್ಗೆ ಅದೊಬ್ಬಳು ಕಿಟಕಿ ಸ್ನೇಹಿತೆ ಅಶ್ವಿನಿ ಎಂಬಾಕೆ ಪರಿಚಯ ಆಗಿದ್ಲು. ಆಕೆಯು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ನಿವಾಸಿಯೇ. ಹೀಗಾಗಿ ಮನೋಜ್ ಹಾಗೂ ಆ ಸುಂದರಿ ನಡುವೆ ಕ್ಲೋಸ್ ಫ್ರೆಂಡ್ಶಿಪ್ ಬೆಳೆದಿತ್ತು. ದಿನಗಳದಂತೆ ಈ ಮನೋಜ್ ಆಕೆಗೆ ಕಿಟಕಿಯಲ್ಲದೆ ಕಣ್ಹೊಡೆದು ಪ್ರೇಮ ಸಿಗ್ನಲ್ ಕೊಟ್ಟಿದ್ದ. ಅಶ್ವಿನಿಯು ಕೂಡ ಮನೋಜ್ ಒಳ್ಳೆಯ ವ್ಯಕ್ತಿ ಅಂತ ಹಾರ್ಟ್ ಸಿಂಬಲ್ ತೋರಿಸಿಯೇ ಬಿಟ್ಟಿದ್ಲು. ಅಲ್ಲಿಂದ ಮನೋಜ್ನ ಪ್ರೇಮ ಪ್ರಕರಣ ರಹಸ್ಯವಾಗಿಯೇ ಸಾಗತ್ತೆ. 2 ವರ್ಷ ಚೆನ್ನಾಗಿಯೇ ಇರ್ತಾರೆ. ಆಣೆ ಪ್ರಮಾಣ ಮಾಡಿಕೊಂಡು ಮದುವೆ ಆಗೋ ಕನಸು ಕೂಡ ಕಾಣ್ತಾಗಿರ್ತಾರೆ. ಆದರೆ ಇಬ್ಬರ ಮಧ್ಯೆ ಅದೇನಾಯ್ತೋ ಬ್ರೇಕಪ್ ಮಾಡಿಕೊಳ್ತಾರೆ. ಹೀಗೆ ಅವರಿಬ್ಬರು ಬ್ರೇಕಪ್ ಮಾಡಿಕೊಂಡ ಬಳಿಕ ಮನೋಜ್ ಲವ್ವರ್ ಅಶ್ವಿನಿ ಲೈಫ್ ನಲ್ಲಿ ಎಂಟ್ರಿ ಕೊಡೋದೆ ಈ ಶಿವರಾಜ್. ಮನೋಜ್ಗೆ ಕೈ ಕೊಟ್ಲು, ಶಿವರಾಜ್ ಕೈ ಹಿಡಿದ್ಲು. ಇಲ್ಲೇಗಿರೋದು ನೋಡಿ ಅಸಲಿ ಮ್ಯಾಟರ್. ಈ ಮನೋಜ್ ಹಾಗೂ ಶಿವರಾಜ್ ಏನು ಬದ್ಧ ವೈರಿಗಳಲ್ಲ, ಶತ್ರುಗಳಂತೂ ಅಲ್ಲವೇ ಅಲ್ಲ. ಇಬ್ಬರಿಗೂ ಪರಿಚಯವೇ ಇರಲಿಲ್ಲ. ಈ ನಡುವೆ ಈ ಸುಂದರಿ ಅಶ್ವಿನಿ ಅಂಡ್ ಶಿವರಾಜ್ಗೆ ಪರಿಚಯ ಆಗಿದೆ. ಮನೋಜ್ಗೆ ಕೈ ಕೊಟ್ಟಿದ್ದ ಅಶ್ವಿನಿ ಶಿವರಾಜ್ ಜೊತೆ 2ನೇ ಲವ್ ಇನ್ನಿಂಗ್ ಶುರು ಮಾಡಿದ್ಲು. ಶಿವರಾಜ್ ಮೊದಲೇ ದೊಡ್ಡ ಕುಳ, ದುಡ್ಡಿಗೆ ಏನೂ ಕೊರತೆ ಇರಲಿಲ್ಲ. ಹಾವೇರಿ ನಗರದ ನಿವಾಸಿ ಬೇರೆ. ಹೀಗಾಗಿ ಶಿವರಾಜ್ ಜೊತೆಯಲ್ಲಿ ಪ್ರೀತಿ ಪ್ರೇಮ ಅಂತ ಸುತ್ತಾಡ್ತಾಳೆ. ಬಳಿಕ ಶಿವರಾಜ್ನನ್ನೇ ಲವ್ ಮ್ಯಾರೇಜ್ ಆಗ್ತಾಳೆ. ಆದ್ರೆ ಮದುವೆ ಆದ್ಮೇಲೆ ಆಕೆ ಸುಮ್ಮನೆಗಿರೋದ್ ಬಿಟ್ಟು ಮನೋಜ್ಗೆ ಹಾಯ್ ಬಾಯ್ ಮೆಸೇಜ್ ಮಾಡಿದ್ದಾಳೆ. ಮನೋಜ್ನ ಒತ್ತಡಕ್ಕೋ ಅಥವಾ ಬೇರೇನಾದ್ರೂ ವಿಷಯ ಆಗಿತ್ತೋ ಗೊತ್ತಿಲ್ಲ, ಮನೋಜ್ ಜೊತೆ ಟಚ್ ನಲ್ಲೇ ಇರ್ತಾಳೆ. ಯಾವಾಗ ತನ್ನ ಹೆಂಡತಿ ಜೊತೆ ಮನೋಜ್ ಲಿಂಕ್ ನಲ್ಲಿದ್ದಾನೆ ಅನ್ನೋದು ಈ ಶಿವರಾಜ್ಗೆ ಗೊತ್ತಾಗುತ್ತೋ ಆಗ್ಲೇ ನೋಡಿ ಅಸಲಿ ಸಮಸ್ಯೆ ಕ್ರಿಯೇಟ್ ಆಗೋದು. 5 ವರ್ಷದಿಂದ 5ರಿಂದ 6 ವರ್ಷ ಆಗ್ತೋ ಏನೋ ಗೊತ್ತಿಲ್ಲ ಅವ್ರು ಮದುವೆ ಆಗಿ. ಅದಕ್ಕಿಂತ ಬಿಫೋರ್ ಆಗಿ ಅವರು ಆ ಹುಡುಗಿನ ಲವ್ ಮಾಡ್ತಿದ್ರು ರೀ. ಅಶ್ವಿನಿ ಅಂತ ಬೊಮ್ಮನಳ್ಳಿ ಹುಡುಗಿ ಲವ್ ಮಾಡ್ತಿದ್ರು. ಅದೆಲ್ಲ ಆದ್ಮ್ಯಾಗ ಏನಾಯ್ತು ರೀ, ಅದು ಕ್ಲಿಯರ್ ಆಯ್ತು ರೀ. ಅದು ಕ್ಲಿಯರ್ ಆಯ್ತು, ಮದುವೆ ಆಗಿ ಹೋದ್ರು. ಅವರು ಹೋದ ಮ್ಯಾಗ ರಿಟರ್ನ್
ಅದು ಏನು ಇವ್ರು ಶಿವರಾಜ್ ಅನ್ನೋರು ಇವನು ಫೇಕ್ ಅಕೌಂಟ್ ಮನೋಜ್ ಅಂತ ಫೇಕ್ ಅಕೌಂಟ್ ಮಾಡಿಕೊಂಡು ಏನು ಅಕ್ಕಿಗೆ ಮೆಸೇಜ್ ಹಾಕಿ ಆ ಥರ ಮಾಡಿಕೊಂಡು ರಿಟರ್ನ್ ಏನು ಮಾಡಿದ್ರು ಇವಂಗೆ ಧಮಕಿ ಕೊಟ್ಟು ಇವಂಗೆ ಕತ್ತಿನ ಮಟ್ಟ ಚಾಕು ಇಟ್ಟು ಹೋದ್ರು ಅವತ್ತು. ಮನೋಜ್ ಜೀವ ತೆಗೆದಿದ್ದು ಅದೊಂದು ಅಶ್ಲೀಲ ವಿಡಿಯೋ. ಮದುವೆಯಾದ ಬಳಿಕವೂ ಹಳೆ ಲವ್ವರ್ನ ಪ್ರೀತಿ ಬಯಸಿದ್ದ ಅಶ್ವಿನಿ ಆಗಾಗ ಮನೋಜ್ಗೆ ಫೋನ್ ಮತ್ತು ಮೆಸೇಜ್ ಮಾಡ್ತಿದ್ಲಂತೆ. ಇದೇ ವಿಚಾರಕ್ಕೆ ಶಿವರಾಜ್ ಮತ್ತು ಮನೋಜ್ ಮಧ್ಯೆ ದ್ವೇಷ ಹುಟ್ಟಿಕೊಂಡಿತ್ತು. ಆದರೆ ಹಿರಿಯರೆಲ್ಲ ಸೇರಿ ಮಾತುಕತೆ ನಡೆಸಿ ಸರಿ ಮಾಡಿದ್ರು. ಆದರೆ 4-5 ತಿಂಗಳ ಹಿಂದೆ ಮನೋಜ್ ಹೆಸರಲ್ಲಿ ಶಿವರಾಜ್ನ ಮೊಬೈಲ್ಗೆ ಒಂದು ಅಶ್ಲೀಲ ವಿಡಿಯೋ ಬಂದಿದೆ. ತಡಿ, ಯಾವುದೋ ವಿಡಿಯೋ ಬಂದಿದೆ ಅಂತ ಶಿವರಾಜ್ ವಿಡಿಯೋ ನೋಡಿದ್ದಾನೆ. ಆಗ ಶಿವರಾಜ್ ಕಡುಗೋಪಗೊಂಡಿದ್ದಾನೆ. ಯಾಕಂದ್ರೆ ಆ ವಿಡಿಯೋ ತನ್ನ ಹೆಂಡತಿ ಅಶ್ವಿನಿಯದ್ದೇ ಆಗಿತ್ತು. ಯಾವಾಗ ಹೆಂಡತಿಯ ಅಶ್ಲೀಲ ವಿಡಿಯೋ ಮನೋಜ್ ಹೆಸರಲ್ಲಿ ಬಂತು, ಶಿವರಾಜ್ ಸೈಲೆಂಟ್ ಆಗಿಯೇ ಮನೋಜ್ಗೆ ಮುಹೂರ್ತ ಫಿಕ್ಸ್ ಮಾಡಿದ್ದಾನೆ. ಮೊದಲು ಮಿಸ್ಸಿಂಗ್ ಅಂತ ಕೊಟ್ಟಿದ್ರು. ಈಗ ಅದು ಶಿವರಾಜ್ ಅನ್ನೋ A1 ಏನಿದ್ದಾನೆ ಅವನ ಹೆಂಡತಿ ಅಶ್ವಿನಿ ಅವ್ರದ್ದು ಸ್ವಲ್ಪ ಮುಂಚೆ ಸಂಬಂಧ ಇತ್ತು ಅಂತ ಹೇಳಿ ಅವರು ಸಂಶಯ ಪಟ್ಟು ಅವರು ಇವನಿಗೆ ಸಾಯಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ಕಂಪ್ಲೇಂಟ್. ಫರ್ದರ್ ತನಿಖೆಯಲ್ಲಿ ಏನಂತ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಕೆಲವೊಂದು ಈಗ ಏನು ಶಿವರಾಜ್ ಅನ್ನೋ ಆರೋಪಿ ಅವರ ಅಶ್ವಿನಿಯ ಅಶ್ಲೀಲ ವಿಡಿಯೋವನ್ನು ಕೂಡ ಏನು ಶೇರ್ ಮಾಡಿದ್ದ ಅನ್ನೋ ವಿಚಾರ ಈಗ ಸದ್ಯಕ್ಕಂದ್ರೂ ನಾವು ಈಗ 302 FIR ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ಫರ್ದರ್ ಅದ್ರ ಬಗ್ಗೆ ಏನು ಅವ್ರು ಯಾರು ಏನು ಹೇಳಿಲ್ಲ. ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ಬರುತ್ತೆ ನೋಡೋಣ. ಪ್ರೀತಿಸಿ ಮದುವೆಯಾಗಿದ್ದ ಶಿವರಾಜ್ಗೆ ಮನೋಜ್ ಹಾಗೂ ಅಶ್ವಿನಿ ವಿಷಯ ಗೊತ್ತಾಗತ್ತೆ. ಮದುವೆಗೂ ಮೊದಲು ಲವ್ ಮಾಡ್ತಿದ್ರು. ಅದಾದ್ಮೇಲೇನೆ ಅಶ್ವಿನಿ ತನ್ನನ್ನ ಲವ್ ಮಾಡಿದ್ಲು, ತನ್ನನ್ನೇ ಮದುವೆ ಆದ್ಲು. ಮದುವೆ ಆದ್ಮೇಲೆ ಸುಮ್ಮನೆ ಇರೋದ್ ಬಿಟ್ಟು ಮತ್ತೆ ಯಾಕೆ ಇವರಿಬ್ಬರು ಸಂಪರ್ಕದಲ್ಲಿದ್ದಾರೆ? ಅಶ್ವಿನಿ ನಾನು ಚೆನ್ನಾಗಿದ್ದಾಗ ಈ ವಿಡಿಯೋವನ್ನ ಯಾಕೆ ಮನೋಜ್ ಸೆಂಡ್ ಮಾಡ್ದ? ಅವನನ್ನ ಉಳಿಸಬಾರ್ದು ಅಂತ ಈ ಶಿವರಾಜ್ ಡಿಸೈಡ್ ಆಗ್ತಾನೆ. ಅದರಂತೆ ಜುಲೈ 25ನೇ ತಾರೀಕು ಕಿಡ್ನಾಪ್ ಮಾಡಿ ಕೊಲೆ ಮಾಡ್ತಾನೆ. ನಂತರ ತನಗೇನೂ ಗೊತ್ತೇ ಇಲ್ಲ ಎಂಬಂತೆ ಇದ್ದು ಬಿಡ್ತಾನೆ. ಆದರೆ ಪೊಲೀಸರು ತನಿಖೆ ನಡೆಸಿ 3 ಕಿರಾತಕರನ್ನ ಬಂಧಿಸಿದ್ದಾರೆ. ಇಷ್ಟೇ ಅಲ್ಲ, ಕಿರಾತಕರೇ ಶವವನ್ನ ನದಿಯಲ್ಲಿ ಬಿಸಾಡಿದ್ವಿ ಅಂತ ಹೇಳಿದ್ರಿಂದ 8 ದಿನಗಳ ಬಳಿಕ ನದಿಯಲ್ಲಿ ಶವ ಹುಡುಕಿ ಕೊಲೆ ರಹಸ್ಯ ಭೇದಿಸಿದ್ದಾರೆ.